ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಕೈ ಮುಖಂಡನ ಮರ್ಡರ್. ರಾಮನಗರ ಕಾಂಗ್ರೆಸ್ ಮುಖಂಡ ನಟೇಶ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅಂತ್ಯಕ್ರಿಯೆಗೆ ತೆರಳಿದ್ದ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ನಾಯಕರ ಕುಮ್ಮಕ್ಕಿನಿಂದಲೇ ನಟೇಶ್ ಹತ್ಯೆ ಆಗಿದೆ ಎನ್ನುವಂತಹ ಆರೋಪ. ಆಕ್ರೋಶಗೊಂಡಂತಹ ಕೈ ಕಾರ್ಯಕರ್ತರಿಂದ ಬಿಜೆಪಿ ಮುಖಂಡ ಕುಮಾರ್ ಮೇಲೆ ಹಲ್ಲೆ ಆಗಿದೆ. ತತ್ಕ್ಷಣವೇ ಪರಿಸ್ಥಿತಿಯನ್ನು ಪೊಲೀಸರು ತಿಳಿಗೊಳಿಸಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ರಾಜಕೀಯ ಜಟಾಪಟಿಗೆ ಕೈ ಮುಖಂಡನ ಮರ್ಡರ್ ವಿಚಾರ ಈಗ ಕಾರಣವಾಗ್ತಾ ಇದೆ. ರಾಮನಗರದ ಕಾಂಗ್ರೆಸ್ ಮುಖಂಡ ನಟೇಶ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಲಾಟೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪರಿಸ್ಥಿತಿ ಯಾವಾಗ ಬಿಗಡಾಯಿಸ್ತೋ ತತ್ಕ್ಷಣಕ್ಕೆ ತಿಳಿಗೊಳಿಸುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೈ ಮುಖಂಡನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆಗಿದೆ. ರಾಮನಗರದ ಕಾಂಗ್ರೆಸ್ ಮುಖಂಡ ನಟೇಶ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಆಗಿರುವಂಥದ್ದು. ನಟೇಶ್ ಅವರ ಅಂತ್ಯಕ್ರಿಯೆಗೆ ಬಿಜೆಪಿ ಮುಖಂಡ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರ ಕುಮ್ಮಕ್ಕಿನಿಂದಲೇ ಹತ್ಯೆ ಆಗಿದೆ ಅಂಥೇಳಿ ಆರೋಪಿಸಿ ಬಿಜೆಪಿಯ ಮುಖಂಡನ ಮೇಲೆ ಕೈ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಏನಿದು ಗಲಾಟೆ, ಸದ್ಯಕ್ಕೆ ಈ ಪರಿಸ್ಥಿತಿ ಹೇಗಿದೆ ಅಂತ? ಪ್ರೇಮ್, ಕನಕಪುರ ತಾಲೂಕಿನ ವಂಗಾಣೆದೊಡ್ಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡನ ಬರ್ಬರಿ ಹತ್ಯೆ ಕೂಡ ಮಾಡಲಾಗಿತ್ತು. ವೈಯಕ್ತಿಕ ದ್ವೇಷಕ್ಕೆ ಶ್ರೀನಿವಾಸ್ ಎಂಬಾತ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನು ಮಾಡಿದ್ದ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ತಾ ಇರುವಂಥದ್ದು. ಅಂತ್ಯಕ್ರಿಯೆ ಇವರ ಅಂದರೆ ಕಾಂಗ್ರೆಸ್ನ ಮುಖಂಡ ಏನು ನಂಜೇಶ್ ಹತ್ಯೆಯಾಗಿದ್ದರು, ಇವರ ಅಂತ್ಯಕ್ರಿಯೆಗೆ ತೆರಳಿದಂಥ ಬಿಜೆಪಿ ಮುಖಂಡ ಕುಮಾರ್ ಎಂಬಾತನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನು ಮಾಡಿರುವಂಥದ್ದು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಬಿಜೆಪಿಯವರ ಕುಮ್ಮಕ್ಕಿನಿಂದಲೇ ಈ ಒಂದು ಹತ್ಯೆಯಾಗಿದೆ. ನೀವು ಕುಮ್ಮಕ್ಕು ಕೊಟ್ಟಿದ್ದರಿಂದಲೇ ಈ ರೀತಿಯಾಗಿ ಅವರು ಕೊಲೆಯನ್ನು ಮಾಡಿರೋದು, ಹಾಗಾಗಿ ನೀವ್ಯಾಕೆ ಇಲ್ಲಿ ಬಂದ್ರಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸ್ಥಳಕ್ಕೆ ಬಂದಿದ್ದಂಥ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸದ್ಯ ಬಿಜೆಪಿ ಮುಖಂಡನ ಸ್ಥಳೀಯ ಪೊಲೀಸರು ರಕ್ಷಣೆ ಮಾಡಿ ಕೂಡಲೇ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ಆತನಿಗೆ ಕನಕಪುರ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಸಾಕಷ್ಟು ಅಂದರೆ ಆ ಭಾಗದಲ್ಲಿ ನಂಜೇಶ್ ಸಾಕಷ್ಟು ರೀತಿಯ ಒಂದು ಕಾಂಗ್ರೆಸ್ನಲ್ಲಿ ಹೆಸರು ಮಾಡಿದ್ದ, ಜೊತೆಗೆ ಸ್ಥಳೀಯವಾಗಿರುವಂಥ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದ. ಅವರ ಪಕ್ಕದ ಒಂದು ಸೈಟ್ ವಿಚಾರವಾಗಿ ಅದೇ ಗ್ರಾಮದ ಶ್ರೀನಿವಾಸ್ ಎಂಬಾತನ ಜೊತೆ ಕೂಡ ಗಲಾಟೆಯನ್ನು ಮಾಡ್ಕೊಂಡಿದ್ರು. ಈ ಒಂದು ಗಲಾಟೆ ಆದಂಥ 3-4 ದಿನಗಳಲ್ಲಿ ನಂಜೇಶ್ ಅವರ ಹತ್ಯೆ ಆಗಿರುವಂಥದ್ದು. ಸಾತ್ನೂರು ಸಮೀಪದ ಡಾಬಾ ಒಂದರಲ್ಲಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಅವ್ರನ್ನ ಹತ್ಯೆಯನ್ನು ಮಾಡಲಾಗಿತ್ತು. ಅದಾದ ಬಳಿಕ ಇವತ್ತಿನ ಬೆಳವಣಿಗೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಬಂದು ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರು. ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಭೇಟಿ ಕೊಟ್ಟು ಅವರ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗಿದ್ದರು. ಅದಾದ ನಂತರ ಬಿಜೆಪಿ ಮುಖಂಡ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗಿರುವಂಥದ್ದು. ಸದ್ಯ ರಾಜಕೀಯ ತಿರುವು ಕೂಡ ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ವಂಗಾಣಿದೊಡ್ಡಿ ಲಿಮಿಟ್ಸಲ್ಲಿರುವಂತಹ ಒಂದು ಹೋಟೆಲಲ್ಲಿ ಒಬ್ಬ ವ್ಯಕ್ತಿಯ ಮರ್ಡರ್ ಆಗಿದೆ. ಇದರಲ್ಲಿ ಏನು ಅವರ ಊರಿನಲ್ಲಿ ಒಂದು ಸೈಟಿನ ವಿಷಯಕ್ಕೆ ಏನು ಜಗಳ ಇರುತ್ತೆ, ಆ ಜಗಳ ವಿಕೋಪಕ್ಕೆ ತಿರುಗಿ ಈ ರೀತಿ ಅವರು ಏನು 2 ಪಾರ್ಟಿಗಳು ಆ ಸೈಟಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ, ಅವರು ಹೊಡೆದಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಇವರು ಮೃತ ಹೊಂದಿದ್ದಾರೆ. ಆರೋಪಿಗಳ ಬಗ್ಗೆ ಸುಳಿವಿದೆ, ಆದಷ್ಟು ಬೇಗ ಅವ್ರನ್ನೆಲ್ಲ ದಸ್ತಗಿರಿ ಮಾಡ್ತೀವಿ. ಸರ್, ಏನು ಹಿನ್ನೆಲೆ, ಯಾವ ಕಾರಣಕ್ಕೆ ಹತ್ಯೆ ಮಾಡಿದ್ರು?